ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಮಾಘ ಮಾಸ ಕೂಡ ಶುರುವಾಗಿದೆ. ಮಾಘ ಸ್ನಾನಕ್ಕೆ ಪ್ರಶಸ್ತವಾದ ಮಾಸ. ಬ್ರಾಹ್ಮಿ ಮುಹೂರ್ತದ ಒಂದು ಅನುಷ್ಠಾನಗಳಿಗೆ ವಿಶೇಷವಾದ ಒಂದು ಮಾಸ ಅಂತ ಹೇಳಿದ್ರೆ ಅದು ಮಾಘ ಮಾಸ ಅಂತ ಹೇಳಬಹುದು. ಹಾಗೆ ನದಿ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಇರುವಂಥದ್ದು. ಇಡೀ ತಿಂಗಳು ಮಾಘ ಮಾಸದಲ್ಲಿ ನೀವು ಆಗಿಲ್ಲ ಮಾಘ ಸ್ನಾನ ನದಿ ಸ್ನಾನ ಮಾಡೋದಕ್ಕಾಗಿಲ್ಲ ಅಂದರೂ ಸಹ ಹುಣ್ಣಿಮೆಯೆಂದು ಮಾಘ ಹುಣ್ಣಿಮೆಯೆಂದು ಆ ದಿನನಾದರೂ ಸಹ ನೀವು ನದಿ ಸ್ನಾನ ಮಾಡೋದರಿಂದ ವಿಶೇಷ ಫಲನ ಪಡ್ಕೋಬಹುದು. ಹಾಗೆ ಇವತ್ತು ವಿಶೇಷವಾದ ವಿಡಿಯೋ ಅಂತ ಹೇಳಿದೆ. ಗುರುರಾಯರ ಒಂದು ಅನುಗ್ರಹದೊಂದಿಗೆ ತುಂಬ ಹೆಣ್ಮಕ್ಳು ನನ್ನ ಈ ಚಾನಲಲ್ಲೂ ಕೂಡ ತುಂಬ ರಾಯರ ವ್ರತಗಳನ್ನ ಕೇಳ್ತಾ ಇರುವಂಥದ್ದು. ಇನ್ನು ಧನುರ್ಮಾಸ ಇತ್ತು, ಯಾವುದೇ ಪೂಜೆ ಯಾವುದು ವ್ರತಗಳನ್ನ ಪ್ರಾರಂಭ ಮಾಡಬೇಡಿ ಅಂತ ಕೂಡ ನಾವು ಹೇಳಿದ್ದೆ. ಈಗ ಮಾಘ ಮಾಸ ಶುರುವಾಗಿದೆ. ತುಂಬ ವಿಶೇಷ ಅಂತ ಹೇಳ್ಬೋದು. ನೀವು ಯಾವುದೇ ಅನುಷ್ಠಾನ ಮಾಡ್ತೀನಿ, ವ್ರತಗಳನ್ನ ಆಚರಣೆ ಮಾಡ್ತೀನಿ ಅಂದರೆ ತುಂಬ ವಿಶೇಷವಾದ ಮಾಸ ಇದು. ಈ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡ್ಕೊಳ್ಳೋದ್ರಿಂದ ವಿಶೇಷ ಫಲನ ಭಗವಂತನ ಅನುಗ್ರಹದಿಂದ ನಾವೆಲ್ಲರೂ ಸಹ ಪಡ್ಕೋಬಹುದು. ತುಂಬ ರಿಕ್ವೆಸ್ಟು ಅಂತ ಹೇಳಿದರೆ ತುಂಬ ಸಾಲು ಮಹಿಮೆಗಳನ್ನ ಮಾಡಿದಂತಹ ಈ ಅನುಷ್ಠಾನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ತುಂಬ ವಿಶೇಷವಾದ ಅನುಷ್ಠಾನ ಇದು. ತುಂಬ ಹೆಣ್ಮಕ್ಳು ತುಂಬ ಸಂತೋಷದಿಂದ ತಮಗಾದಂತಹ ಮಹಿಮೆಗಳನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡಂಥ ಅನುಷ್ಠಾನ ಅಂತ ಹೇಳಿದರೆ ಇದಾಗಿರುತ್ತೆ. 11 ಗುರುವಾರ ಬಾಲಗಣಪತಿಗೆ ಮುಡುಪು ಅನುಷ್ಠಾನ. ತುಂಬ ಈ ಚಾನಲಲ್ಲೂ ಕೂಡ ನಾನು ಕಮೆಂಟಲ್ಲಿ ಅಕ್ಕ ಅನುಷ್ಠಾನ ಹೇಳ್ಕೊಡಿ ಮತ್ತೊಮ್ಮೆ ಹೇಳಿ ಅಂತ ತುಂಬ ಕಮೆಂಟನ್ನು ಮಾಡಿದ್ದೀರಿ. ಅದಕ್ಕೆ ಕಾಲ ಕೂಡು ಬಂದಿರುವಂಥದ್ದು ನೋಡಿ. ಈಗ ನಾಳೆ ನೀವು ಮಾಡ್ತೀನಿ ಅನ್ನೋರು ಶುರು ಮಾಡ್ಕೋಬಹುದು. ಅದಕ್ಕೋಸ್ಕರ ಮುಂಚಿತವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಸರಳವಾದ ಅನುಷ್ಠಾನ. ನಾನು ಯಾವುದೇ ಅನುಷ್ಠಾನ ನಿಮ್ಮ ಮುಂದೆ ತರ್ತೀನಿ ಅಂದರೆ ತುಂಬ ಸರಳವಾಗಿ ಇರುತ್ತೆ. ಮಾಡೋದಕ್ಕೂ ಕೂಡ ಸರಳ. ಭಗವಂತನಿಗೆ ನಾವು ಬಹುಬೇಗ ಅವರ ಪಾದಕ್ಕೆ ಹತ್ರ ಆಗಬಹುದು ಅನ್ನೋದರಲ್ಲಿ ಎರಡು ಮಾತಿಲ್ಲ. 11 ಗುರುವಾರ ಬಾಲಗಣಪತಿಗೆ ಮುಡುಪು ಕೊಟ್ಟೋದೇ ವಿಶೇಷ. ಈ ಅನುಷ್ಠಾನದಲ್ಲಿ ಗುರುವಾರ ನೀವು ಮಾಡ್ಕೋಬೇಕು. ಯಾವತ್ತೂ ಸಹ ಬ್ರಾಹ್ಮಿ ಮುಹೂರ್ತದ ಒಂದು ಅನುಷ್ಠಾನಗಳನ್ನ ನೀವು ಪ್ರಾರಂಭ ಮಾಡೋದ್ರಿಂದ ಶೀಘ್ರ ಅನುಗ್ರಹನ ನಾವು ಪಡ್ಕೋಬಹುದು ಅಂತ ಹೇಳ್ತೀನಿ. ಆ ದಿನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನೇನ ಆದಷ್ಟು ಶುಚಿತ್ವದಿಂದ ನೀವೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರಿ. ಕ್ಲೀನ್ ಮಾಡಿಕೊಂಡು ಗುರುವಾರ ಎಂದಿನಂತೆ ದೇವರ ಮನೆಯ ಸ್ವಚ್ಛತೆಯ ಒಂದು ವಿಶೇಷವಾಗಿ ನೀವು ಅದನ್ನು ಮಾಡ್ಕೊಂಡಿರ್ತೀರಿ. ಅದನ್ನು ಮಾಡ್ಕೊಂಡಿದ್ದಾಗ ನೀವು ಒಂದು ಪದಾರ್ಥ ಹೇಳ್ತೀನಿ. ನಿಮ್ಗೆ ಅದು ಸಿಕ್ಕಿಲ್ಲ ಅಂತೇಳಿದರೆ ಮುಂದಿನ ಗುರುವಾರನೂ ಸಹ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಹೆಣ್ಮಕ್ಳು ಆದಷ್ಟು ಮುಟ್ಟಿನ ದಿನಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾರಂಭನ ಮಾಡ್ಕೊಳ್ಳಿ, ಆಯಿತಾ. ಏನು ಬೇಕು ವಿಶೇಷವಾದ ಪದಾರ್ಥ ಅಂದರೆ ಇದ್ದಿಲು ಬೇಕು. ನಿಮ್ಗೆ ಗೊತ್ತಲ್ಲ, ಐರನ್ ಮಾಡೋದಕ್ಕೆಲ್ಲ ಬಳಸ್ತಾರೆ ನೋಡಿ, ಚಾರ್ಕೋಲ್ ಅಂತ ಹೇಳ್ತೀವಲ್ಲ, ಇದ್ದಿಲು 2 ಪೀಸ್ ಇದ್ದಿಲು ಬೇಕಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ಮನೇಲಿ ಖಂಡಿತ ಇರುತ್ತೆ. ಇದ್ದಿಲ್ಲ ನೀವು ಸಂಗ್ರಹ ಮಾಡ್ಕೊಳ್ಳಿ. ಯಾವ ರೀತಿ ಅನುಷ್ಠಾನ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಂದಿನಂತೆ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ರೆಡಿ ಮಾಡ್ಕೊಂಡಿರಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಶಕ್ತಿ ಅನುಸಾರ ಹೂವು ತುಳಸಿನ ಅರ್ಪಣೆ ಮಾಡಿ ಮುಖ್ಯವಾಗಿ ಮಹಾಗಣಪತಿಯಲ್ಲಿ ನಿಮ್ಮ ಪ್ರಾರ್ಥನೆ ಸಲ್ಲಬೇಕು. ಯಾವತ್ತೂ ಸಹ ಯಾವುದೇ ಅನುಷ್ಠಾನಗಳಾಗಲಿ ಯಾವುದೇ ವ್ರತಗಳನ್ನ ನೀವು ಶುರು ಮಾಡ್ತಾ ಇದ್ದೀರಿ, ಮನೆಯಲ್ಲಿ ಒಂದು ಪೂಜಾ ಕಾರ್ಯ ನಡೀತಾ ಇದೆ ಅಂದಾಗ ನಾವು ಮೊದಲು ಪ್ರಾರ್ಥನೆ ಮಾಡುವಂಥದ್ದು ವಿಘ್ನ ನಿವಾರಕ ಪ್ರಥಮ ಪೂಜಿತ ಗಣಪತಿಯಲ್ಲಿ ನೀವು ಆ ದಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನೀವು ವಿಶೇಷವಾಗಿ ಹೇಗೆ ನಮ್ಮ ಗುರುರಾಯರಿಗೆ ತುಳಸಿನ ಅರ್ಪಣೆ ಮಾಡೋದಕ್ಕೆ ನಾವು ಸಿದ್ಧತೆ ಮಾಡ್ತೀವೋ ಹಾಗೆ ಗಣಪತಿಗೆ ಪ್ರಿಯವಾದ ಹೂಗಳನ್ನ ಅರ್ಪಣೆ ಮಾಡಿ ಅಕ್ಷತೆ ಹೂವನ್ನು ಅರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ದೇವ್ರ ಮನೆ ವಿಗ್ರಹಗಳಿಗೆ ಮತ್ತು ಆದಷ್ಟು ಫೋಟೋಗಳಿಗೆ ಏನು ಅಲಂಕಾರ ಮಾಡ್ಕೊಳ್ತೀರೋ ನಿಮ್ಮ ಶಕ್ತಿ ಅನುಸಾರ ಮಾಡ್ಕೊಳ್ಳಿ. ಆದಷ್ಟು ಗುರುರಾಯರ ವಿಗ್ರಹಕ್ಕಾಗಲಿ ಹೆಣ್ಮಕ್ಳು ಅಭಿಷೇಕನ ಮಾಡೋಕ್ಕೆ ಹೋಗಬೇಡಿ. ತಿಳಿದು ತಪ್ಪನ್ನು ಮಾಡಬೇಡಿ. ಮನೆಯಲ್ಲಿ ಪುರುಷರ ಹತ್ರ ಬೇಕಾದರೆ ಮಾಡಿಸಿ, ಮಕ್ಕಳ ಹತ್ರನೂ ಕೂಡ ಮಾಡಿಸಿ, ಹೆಣ್ಮಕ್ಳು ಮಾಡೋದಕ್ಕೆ ಹೋಗಬೇಡಿ. ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಮಹಾಗಣಪತಿಗೆ ಒಂದು ಬೆಲ್ಲ ಮತ್ತು ವಿಳ್ಯದೆಲೆ ಒಂದಿಗೆ ನೈವೇದ್ಯನ ತೆಗೆದಿಡಿ. ಇನ್ನು ಭಗವಂತನಿಗೆ ನೀವು ಏನನ್ನು ಇಡ್ತೀರಾ, ನಿಮ್ಮ ಕುಲದೇವ್ರಿಗೆ ಏನನ್ನು ನೈವೇದ್ಯ ಇಡ್ತೀರಾ ಇಡಿ. ಗುರುರಾಯರಿಗೂ ಅಷ್ಟೇ ನಿಮ್ಮ ಶಕ್ತಿ ಅನುಸಾರ ನೈವೇದ್ಯನ ಇಡುವಂಥದ್ದನ್ನು ಮಾಡ್ಕೊಳ್ಳಿ.
ಮಾಡಿ ಒಂದು ಸಂಕಲ್ಪಪೂರ್ವಕವಾಗಿ ಅನುಷ್ಠಾನನ ಪ್ರಾರಂಭ ಮಾಡಿಕೊಳ್ಳಿ. ಬಾಲಗಣಪತಿಗೆ ಮುಡುಪು ಏನು ಅಂತ ಹೇಳಿದ್ರೆ, ಒಂದು ಅಂಗೈ ಅಷ್ಟಗ್ಲ ನೀವು ಹಳದಿ ಬಟ್ಟೆನ ತಗೊಳ್ಳಿ. ಮುಂಚೆನೂ ನಾನು ಹೇಳ್ದಂಗೆ ಹಳದಿ ಬಟ್ಟೆ ನಮ್ಮ ಹತ್ರ ಇಲ್ಲ ಅಂತೇಳಿದ್ರೆ ಶುದ್ಧವಾದ ಒಂದು ಬಿಳಿ ವಸ್ತ್ರನ ಹಳದಿ ಬಟ್ಟೆಯಾಗಿ ನೀವು ಮಾರ್ಪಾಡು ಮಾಡ್ಕೊಳ್ಳಿ. ಅಂದರೆ ಅರಿಶಿನ ನೀವು ಕಲಸಿ ಅದನ್ನು ಹಳದಿ ಬಟ್ಟೆಯಾಗಿ ಮಾರ್ಪಾಡು ಮಾಡ್ಕೊಳ್ಳಿ. ಅದಕ್ಕೆ ನೀವು ಒಂದು 3 ಸ್ಪೂನು ಕಪ್ಪು ಎಳ್ಳು, ಆಯಿತಾ. ಕಲ್ಲು ಇದ್ದರೆ ಮೊದಲೇ ಸೋಸಿ ಇಟ್ಕೊಳ್ಳಿ. ಕಲ್ಲು ಮಿಶ್ರಿತ ಇವೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಶುದ್ಧವಾಗಿರಲಿ. 3 ಸ್ಪೂನು ಕಪ್ಪು ಎಳ್ಳು, 2 ಪೀಸು ಇದ್ದಿಲು ನೀವು ತಗೋಬೇಕಾಗಿರುವಂಥದ್ದು. ಅದನ್ನು ಒಂದು ಅಂಗೈಯಷ್ಟಗಳ ಇಟ್ಕೊಳ್ಳಿ. ಅದಕ್ಕೆ ನೀವು ನಾನು ಹೇಳಿರುವ ಈ 2 ಪದಾರ್ಥನ ಹಾಕಿ ನಿಮ್ಮ ಏನು ಹೇಳ್ತಾರೆ ನೋಡಿ, ಎಡಗೈಲಿ ಇಟ್ಕೊಳ್ಳಿ, ಬಲಗೈನ ಮುಚ್ಚಿಟ್ಕೊಳ್ಳಿ. ಆ ಒಂದು ಬಟ್ಟೆಯ ಮೇಲೆ, ವಸ್ತ್ರದ ಮೇಲೆ ನೀವೇನು ಹಾಕಿರ್ತೀರಿ ಪದಾರ್ಥ, ಅದನ್ನು ಇಟ್ಕೊಂಡು ಬಾಲಗಣಪತಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ. ನಾನು ವ್ರತನಾಚರಣೆ ಮಾಡ್ತಾಯಿದ್ದೀನಿ, ಏನೇ ನ್ಯೂನ್ಯತೆ ಇದ್ದರೂ ಸಹ, ಏನೇ ಹೇಳ್ತಾರಲ್ಲ ದೋಷಗಳು ಏನಾದರೂ ಇದ್ದರೂ ಸಹ ಎಲ್ಲ ಪರಿಹಾರ ಆಗಲಿ, ತಾಯ್ತನದ ಭಾಗ್ಯನ ನನಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ನನಗೆಲ್ಲ ಒಳ್ಳೆಯದು ಆದಮೇಲೆ ಏನು ಮುಡುಪು ಕಟ್ತಾ ಇದ್ದೀರಿ ಆ ಮುಡುಪನ್ನ ನೀವು ಹೋಮಕ್ಕೆ ಸಮರ್ಪಣೆ ಮಾಡ್ತೀನಿ, ಬಾಲಗಣಪತಿ ಹೋಮ ಮಾಡಿಸ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಆ ಬಾಲಗಣಪತಿ ಹೋಮನ ನಿಮ್ಮ ಮನೆಯಲ್ಲಾದರೂ ಮಾಡಬಹುದು, ಇಲ್ಲ ದೇವಸ್ಥಾನಗಳಲ್ಲಾದರೂ ಸಹ ಮಾಡಬಹುದು. ನಿಮಗೆ ಒಳ್ಳೇದು ಆದಮೇಲೆ ಆ ಒಂದು ಹೋಮನ ಮಾಡಿಸುವಂಥದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಗಂಟಿನೊಂದಿಗೆ ಏನು ಬಟ್ಟೆ ಇಟ್ಕೊಂಡಿರ್ತೀರಿ ಆ ಒಂದು ಮುಡುಪಿನ ಜೊತೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಬಾಲಗಣಪತಿಲಿ ಇದನ್ನು ಸಂಕಲ್ಪ ಮಾಡಿ ಗಂಟನ್ನ ಕಟ್ಟಿ, 3 ಗಂಟನ್ನ ಕಟ್ಟಿ ಒಂದು ಕಪ್ಪಲ್ಲಿ ಅದನ್ನು ಇಡಬೇಕು. ನಿಮ್ಮ ಮನೆ ಗಣಪತಿಯ ಫೋಟೋ ಮುಂದೆ ಇಟ್ಬಿಡಿ. ಅದನ್ನು ಒಂದೇ ಬಾರಿ ಕಟ್ಟೋದು, ವಾರ ಕಟ್ಟೋದು ಏನಿಲ್ಲ. ಏನು ಈ ಮುಡುಪನ್ನ ಕಟ್ತೀರಿ ಒಂದು ಬಾರಿ ಕಟ್ಟಿ ನಿಮ್ಗೆ ಒಳ್ಳೆಯದಾಗೋವರೆಗೂ, ನಿಮಗೆ ತಾಯ್ತನದ ಭಾಗ್ಯ ಲಭಿಸೋವರೆಗೂ ಕೂಡ ಅದು ನಿಮ್ಮ ಮನೆಯಲ್ಲೇ, ದೇವ್ರ ಮನೆಯಲ್ಲೇ ಒಂದು ಅಂದರೆ ಗಣಪತಿಯ ಫೋಟೋ ಮುಂದೆ ಇಟ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡುವಂಥದ್ದನ್ನು ನೀವು ಅದಕ್ಕೆ ಮಾಡ್ತಾ ಹೋಗಬಹುದು. ಈ ರೀತಿ ಒಂದು ಮುಡುಪನ್ನ ಕಟ್ಟಿ ಅಲ್ಲಿಟ್ಟು ಆ ನಂತರ ಆ ದಿನದಿಂದ 11 ಗುರುವಾರ ವ್ರತನ ಗುರು ರಾಯರಿಗೆ ನೀವು ಮಾಡ್ಕೋಬೇಕು. ರಾಯರ ಅನುಷ್ಠಾನ ನಿಮ್ಮೆಲ್ರಿಗೂ ಸಹ ಗೊತ್ತು. ರಾಯರ ವಿಗ್ರಹಕ್ಕೆ ಗಂಧ ಲೇಪನ ಮಾಡುವಂಥದ್ದು, ತುಳಸಿ ಅರ್ಪಣೆ ಮಾಡುವಂಥದ್ದು, ತುಪ್ಪದ ದೀಪ ಹಚ್ಚಿ ಶಕ್ತಿ ಅನುಸಾರ ಸಿಹಿ ನೈವೇದ್ಯನ ಇಟ್ಟು ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಉಪವಾಸದೊಂದಿಗೆ ವ್ರತನ ಆಚರಣೆ ಮಾಡಬೇಕು. ಆಚರಣೆ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಗುರು ರಾಯರಿಗೆ ಬಹಳ ಮುಖ್ಯವಾದಂಥದ್ದು ಅನುಷ್ಠಾನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ಶುದ್ಧತೆಯಿಂದ, ಆತ್ಮತೃಪ್ತಿಯಿಂದ ನೀವು ಅನುಷ್ಠಾನನ ಮಾಡಬೇಕಾಗುತ್ತೆ. ಉಪವಾಸ ಇರಬೇಕು. ಆ ದಿನ ನೀವೇನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಶುರು ಮಾಡ್ತೀರೋ ಅಲ್ಲಿಂದ ರಾತ್ರಿವರೆಗೂ ಕೂಡ ಉಪವಾಸ ಇದ್ದು, ನಿಮ್ಮ ಪರಿಸರದಲ್ಲಿ ರಾಯರ ಮಠ ಏನಾದರೂ ಇದ್ದರೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಉಪವಾಸ ಬಿಡುವಂಥದ್ದು ಅಂದರೆ ಸಾತ್ವಿಕ ಆಹಾರ ತಗೊಳ್ಳಿ. ಅಂದರೆ ಅನ್ನ, ಕೀಲಿ ಮಾಡಿದ ಪದಾರ್ಥ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿ ಆಗಲಿ, ಹೊರಗಡೆಯ ಊಟ ತಿಂಡಿ ಆಗಲಿ ಅವತ್ತು ಯಾವುದು ಕೂಡ ನೀವು ಸೇವನೆ ಮಾಡಬಾರ್ದು. ಸಾತ್ವಿಕ ಆಹಾರ, ಈರುಳ್ಳಿ ಇಲ್ಲದಂಥದ್ದು ಉಪ್ಪಿಟ್ಟಾದರೂ ಮಾಡ್ಕೊಳ್ಳಿ, ಸಾವಧಾನದಿಂದ ಉಪ್ಪಿಟ್ಟಾದರೂ, ಈ ರೀತಿ ನಿಮ್ಗೆ ಗೊತ್ತಿರುತ್ತೆ ಸಾತ್ವಿಕ ಆಹಾರ ಅಂದರೆ ಹೇಗಿರುತ್ತೆ ಅಂತೇಳಿ ಅದನ್ನು ಮಾಡಿಕೊಂಡು, ಅಕಸ್ಮಾತು ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಇದೆ, ನನಗೆ ಉಪವಾಸ ಇರಲಿಕ್ಕಾಗ್ತಿಲ್ಲ ಅಂದರೆ ಮಧ್ಯಾಹ್ನ ನೀವು ಉಪಾಹಾರನ ತಗೊಂಡ್ರೆ ಇನ್ನು ರಾತ್ರಿ ಏನೂ ತಗೊಳ್ಳೋ ಹಾಗಿಲ್ಲ. ನೀವು ತುಂಬ ಆಗಲೂ ಕಷ್ಟ ಅಂದರೆ ಒಂದು ಗ್ಲಾಸ್ ಹಾಲು ಇಲ್ಲ ಒಂದು ಹಣ್ಣನ್ನು ಏನಾದರೂ ಸೇವನೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ, ಆಯಿತಾ. ಇದು ರಾಯರ ವಿಷಯವಾಗಿ ನಾವು ಮಾಡಬೇಕಾಗಿರುವಂತಹ ಒಂದು ಅನುಷ್ಠಾನದ ನಿಯಮ ಆಗಿರುತ್ತೆ, ಆಯಿತಾ. ಆಮೇಲೆ ಕೇಳ್ತೀರಿ ಗಂಡ ಹೆಂಡತಿ ಸೇರಬಹುದಾ ಏನು ಅಂತೆಲ್ಲ ಕೇಳ್ತೀರಿ. ಆದಷ್ಟು ಗುರುವಾರದ ಇಂದಿನ ದಿನ ಗುರುವಾರ ನೀವು ಆದಷ್ಟು ಬ್ರಹ್ಮಚಾರಿಣ್ಯ ಪಾಲನೆ ಮಾಡಿ. ಇನ್ನು ಮಿಕ್ಕಿ ದಿನ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಂಥದ್ದು. ಈ 2 ದಿನ ಅಂತೂ ವಿಶೇಷವಾಗಿ ನೀವು ಇದನ್ನೆಲ್ಲ ಅನುಸರಿಸಿ ರಾಯರ ಪಾದಕ್ಕೆ ಬೇಗ ಹತ್ರ ಆಗ್ತೀರಿ. 11 ಗುರುವಾರ ಇದೇ ರೀತಿ ಮಾಡುವಂಥದ್ದು. ಮುಡುಪು ಒಂದೇ ಸಲ ಕಟ್ಟುವಂಥದ್ದು, ಪದೇ ವಾರ ಕಟ್ಟೋ ಅಂಥದ್ದು ಏನಿಲ್ಲ. ರಾಯರಿಗೆ ಗಂಧ ಹಚ್ಚುವಂಥದ್ದು ವಿಶೇಷ. ಗುರು ರಾಯರಿಗೆ ಗಂಧನ ಹಚ್ಚಿ ತುಳಸಿನ ಅರ್ಪಣೆ ಮಾಡಿ, ನಿಮ್ಮ ಕುಲ ದೇವರಲ್ಲೂ ಕೂಡ ಮಹಾಗಣಪತಿಯಲ್ಲಿ, ಬಾಲಗಣಪತಿಯಲ್ಲಿ ಹೇಗೆ ಸಂಕಲ್ಪ ಮಾಡ್ತೀರಿ ಅದಾದ ನಂತರ ಮನೆಯ ದೇವರಲ್ಲಿ ನೀವು ಈ ಅನುಷ್ಠಾನಕ್ಕೆ, ಈ ವ್ರತಕ್ಕೆ ಫಲ ಶೀಘ್ರದಲ್ಲಿ ಸಿಗುವಂಥ ಅಪ್ಪಣೆ ನೀವು ಕೊಡಿ ಅಂತ ಹೇಳಿ ಕುಲದೇವರಲ್ಲಿ ಕೇಳ್ಕೊಳ್ಳಿ. ಆ ನಂತರ ಗುರು ರಾಯರ ಮುಂದೆ ಕೂತು ಗಂಡ ಹೆಂಡತಿ ಇಬ್ಬರು ಕೂತು ಮಾಡಿದ್ರು ತುಂಬ ವಿಶೇಷ. ಕೆಲವರು ಇಲ್ಲ ನಮ್ಮ ಮನೆಯವರು ಮಾಡಲ್ಲ ಅಂದರೆ ಪರವಾಗಿಲ್ಲ, ನೀವೇ ಸಂಕಲ್ಪ ಮಾಡಿಕೊಂಡು ಮಾಡಬಹುದು. ಅದರಿಂದ
ಈ ಅನುಷ್ಠಾನ ತುಂಬ ವಿಶೇಷತೆ ಇರುತ್ತೆ. ನಿಯಮಬದ್ಧವಾಗಿ ಇಷ್ಟದಿಂದ ನೀವು ವ್ರತನ ಆಚರಣೆ ಮಾಡಿ ಖಂಡಿತ ಫಲನ ಪಡ್ಕೊಳ್ತೀರಿ. ಆಯಿತಾ? ಕೆಲವು ಬಾರಿ ನಮ್ಮ ಪ್ರಾರಬ್ಧ ಕರ್ಮಗಳಿಂದ ತುಂಬ ನಿಧಾನವೂ ಆಗಬಹುದು. ಆ ಕರ್ಮ ಕಳ್ಕೊಳ್ಳೋದಕ್ಕೆ ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಎಲ್ಲೂ ನಂಬಿಕೆನ ಕಳ್ಕೊಬೇಡಿ. ನಮಗಾಗಲಿಲ್ಲ, 5 ವಾರ ಮಾಡಿದೆ, 10 ವಾರ ಮಾಡಿದೆ, ಆಗಲಿಲ್ಲ ಅಂದ್ಕೋಬೇಡಿ. ನೀವು ಮಾಡಿದಂಥ ಸೇವೆ ಎಂದೂ ನಷ್ಟ ಆಗೋದಿಲ್ಲ. ನಿಮ್ಮ ಪುಣ್ಯದ ಅಕೌಂಟಲ್ಲಿ ಜಮಾ ಆಗಿರುತ್ತೆ. ಖಂಡಿತ ನಮ್ಮ ರಾಯರು ನಿಮಗೆ ಯಾವ ಸಮಯದಲ್ಲಿ ಏನನ್ನು ಕೊಡಬೇಕು ನಿರ್ಧಾರ ನಮ್ಮ ರಾಯರು ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ನಂಬಿಕೆ ಅಚಲವಾಗಿ ಇಟ್ಕೋಬೇಕಷ್ಟೆ. ನಂಬಿಕೆ ಕಳ್ಕೊಬಿಡಿ. ಇದನ್ನು ನಾನು ಹೇಳುವಂಥದ್ದು. ಈ ರೀತಿ 11 ಗುರುವಾರ ಮಾಡಿ 11ನೇ ಗುರುವಾರ ಸಮಾಪ್ತಿ ಮಾಡಿ ನಿಮ್ಮ ಶಕ್ತಿ ಅನುಸಾರ ಆ ದಿನ ನಿಮ್ಮ ಪರಿಸರದಲ್ಲಿರೋ ರಾಯರ ಮಠದಲ್ಲಿ ಏನಾದರೂ ಒಂದು ಸೇವೆನ ಮಾಡಿಸುವಂಥದ್ದನ್ನು ಮಾಡಿ. ಅಭಿಷೇಕ, ಪಾದೋದಕ ಸೇವೆ, ಹೂವಿನ ಅಲಂಕಾರದ ಸೇವೆ ಏನಿರುತ್ತೋ ಆ ಸೇವೆನ ಮಾಡಿ ನೀವು ಆ ದಿನ ಸಮಾಪ್ತಿ ಮಾಡಿ. ಆದಷ್ಟು ನನ್ನ ನಾನು ಹೇಳ್ಕೊಡುವಂಥ ವ್ರತದಲ್ಲಿ ನಿರ್ಗತಿಕರಿಗೆ ಯಾರಾದರೂ 2-3 ಜನಕ್ಕೆ ನಿಮ್ಮ ಶಕ್ತಿ ಅನುಸಾರ ಒಂದಿಷ್ಟು ಜನಕ್ಕೆ ನಾವು ಏನಾದರೂ ಒಂದು ಆಹಾರನ ಕೊಡ್ತೀನಿ ಅಂದರೆ ಖಂಡಿತ ನೀವೇ ತಯಾರಿಸಿ ಅಂಥವ್ರಿಗೆ ಊಟ ಕೊಡುವಂಥದ್ದನ್ನು ಮಾಡಿ. ತುಂಬ ರಾಯರ ಪಾದಕ್ಕೆ ಹತ್ರ ಹಾಕ್ತೀರಿ. ಹೊಟ್ಟೆ ತುಂಬಿದವ್ರಿಗೆ ನೀವು ಕೊಡಬೇಡಿ ಅಂತ ಹೇಳಲ್ಲ. ಆದಷ್ಟು ನಿರ್ಗತಿಕರಿಗೆ, ಊಟಕ್ಕೂ ತುಂಬ ಕಷ್ಟಪಡುವಂಥ ತುಂಬ ಜನ ಇರ್ತಾರೆ. ಅವ್ರನ್ನ ಗುರುತಿಸಿ ನೀವೇ ತಯಾರಿಸಿ ನಿಮ್ಮ ಕೈಯಾರ ಒಂದು ತಿಂಡಿ ಕೊಡುವಂಥದ್ದು ಇಲ್ಲ ಊಟ ಕೊಡುವಂಥದ್ದನ್ನು ಖಂಡಿತ ಮಾಡಿ. ನೀವು ಇದೆಲ್ಲ ಮಾಡುವಾಗ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡಿ. ಖಂಡಿತ ಕೃಷ್ಣನ ಪಾದಕ್ಕೆ ನೀವೆಲ್ಲನೂ ಬಿಟ್ಟಿದ್ದೀರಾ. ಭಗವಂತನ ಪಾದಕ್ಕೆ ಬಿಟ್ಟ ಮೇಲೆ ಗುರುವಿನ ಮೂಲಕ ನಿಮಗೆ ಖಂಡಿತ ಅನುಗ್ರಹ ಹಾಗೇ ಆಗುತ್ತೆ. ಇಷ್ಟು ಅನುಷ್ಠಾನದ ಒಂದು ನಿಯಮ ಆಗಿರುತ್ತೆ. ನಿಯಮಬದ್ಧವಾಗಿ ಖಂಡಿತ ಮಾಡಿ. ನಿಮ್ಮ ಆತ್ಮ ಶುದ್ಧತೆಯಿಂದ ಮಾಡಿ. ಚಂಚಲತೆ ಒಳಗಾಗಬೇಡಿ, ಆಡಂಬರಕ್ಕೆ ಮೊರೆ ಹೋಗಬೇಡಿ. ಸರಳವಾಗಿ ನಿಮ್ಮ ಶಕ್ತಿ ಅನುಸಾರ ಗುರುರಾಯರ ವ್ರತಗಳನ್ನ ಆಚರಣೆ ಮಾಡಿ. ಅವರು ಎಂದೆಂದೂ ನಂಬುದವ್ರನ್ನ ಕೈ ಬಿಡೋದೇ ಇಲ್ಲ. ನನ್ನ ಬದುಕಿನ ಅನುಭವಗಳನ್ನ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಆಯಿತಾ? ನಂಬಿಕೆನೇ ಇಲ್ಲಿ ಬಹಳ ಮುಖ್ಯ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆ, ನಾನು ಹೇಳಿರೋದ್ರಲ್ಲಿ ನಿಮಗೇನಾದರೂ ಕನ್ಫ್ಯೂಸ್ ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆಯಿತಾ? ಇಷ್ಟೊತ್ತು ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಗುರು ರಾಯರು ಅನುಗ್ರಹ ಮಾಡಲಿ. ನನ್ನ ಅಂತರಂಗ ದೈವ ಅನುಗ್ರಹ, ರಾಯರ ಅನುಗ್ರಹದಿಂದ ನಿಮ್ಮೆಲ್ಲರ ಬದುಕಿನಲ್ಲೂ ಮಹಿಮೆ ನಡೀಲಿ ಅಂತ ಹೇಳಿ ನನ್ನ ಗುರು ರಾಯರಲ್ಲಿ ನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.